ಕೃಷಿ, ತೋಟಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ಪಶುಸಂಗೋಪನೆ ಸೇರಿದಂತೆ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಕೋಲಾರದ ನರಸಾಪುರದಲ್ಲಿಂದು ರೈತರಿಗೆ ಅರಿವು ಮೂಡಿಸುವ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಪೂರ್ವ ಮುಂಗಾರು ಕೃಷಿಯ ಬಿತ್ತನೆ, ರಸಗೊಬ್ಬರ, ಬೀಜೋಪಚಾರ, ಡ್ರೋನ್ ಮೂಲಕ ಔಷಧ ಸಿಂಪಡಣೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ರೈತರಿಗೆ ಜಾಗೃತಿ ಮೂಡಿಸಲಾಯಿತು. ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿ ಮಂಜುನಾಥ್, ಜಿಲ್ಲೆಯಾದ್ಯಂತ 15 ದಿನಗಳ ಕಾಲ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ರೈತರಿಗೆ ವಿಜ್ಞಾನಿಗಳಿಂದ ಕೃಷಿ, ಬೆಳೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮಾಹಿತಿ ನೀಡಲಾಗುತ್ತಿದೆ ಎಂದರು. ಆದಾಯನ ಗಳಿಸತಕ್ಕಂಥ ಇದರ ಬಗ್ಗೆ ನಾವು ಅವರಿಗೆಲ್ಲ ಮಾಹಿತಿ ನೀಡಿ ಅವರವರ ಹಳ್ಳಿಗಳಿಗೆ ಭೇಟಿ ನೀಡಿ ಜನರನ್ನೆಲ್ಲ ಸೇರಿಸಿ ಅವರಿಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಐಸಿಎಆರ್ನ ವಿಜ್ಞಾನಿ ಸೆಲ್ವರಾಜ್, ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 3ನೇ ದಿನ ಯಶಸ್ವಿಯಾಗಿ ನಡೆದಿದೆ. ಈ ವೇಳೆ ಆಧುನಿಕ ತಂತ್ರಜ್ಞಾನ, ರೈತರೊಂದಿಗೆ ಸಂವಾದ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸಮಾಲೋಚನೆ ನಡೆಯಿತು. ಜೂನ್ 12ರವರೆಗೂ ಅಭಿಯಾನ ನಡೆಯಲಿದೆ ಎಂದು ತಿಳಿಸಿದರು. ಕೃಷಿಕರಾದ ವೀಣಾ, ಸರ್ಕಾರದಿಂದ ದೊರೆಯುವ ವಿವಿಧ ಸೌಲಭ್ಯಗಳು, ಅವುಗಳ ಸದುಪಯೋಗದ ಕುರಿತಂತೆ ಅಧಿಕಾರಿಗಳು ಮಾಹಿತಿ ನೀಡಿದರು ಎಂದು ಹೇಳಿದರು. ಇಲ್ಲಿ ಮಾಹಿತಿ ಕೊಟ್ಟರು ನಮ್ಮ ಕೃಷಿ ವಿಜ್ಞಾನಿಗಳು. ಅದೇ ರೀತಿಯಾಗಿ ರೈತರಲ್ಲಿ ಏನಾದರೂ ಬೆಳೆ ಪರಿಹಾರ, ವಿಮೆ ಮತ್ತು KYC ಈ ಥರದ್ದೆಲ್ಲ ಕೆಲವೊಂದು ಉಪಯೋಗಗಳಿದ್ದಾವೆ ಅಂತೇಳ್ಬಿಟ್ಟು ರೈತರಿಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು. ರೈತ ಮುಖಂಡ ನಾಗರಾಜ್, ಈ ಮುಂಚೆ ಅಧಿಕಾರಿಗಳನ್ನು ಭೇಟಿ ಮಾಡಲು ಕಚೇರಿಗಳಿಗೆ ತೆರಳಬೇಕಿತ್ತು. ಇದೀಗ ಅವರೇ ರೈತರ ಬಳಿಗೆ ಬಂದು ಮಾಹಿತಿ ನೀಡುತ್ತಿರುವುದು ಉತ್ತಮ ಬೆಳವಣಿಗೆ ಎಂದರು. ಅಧಿಕಾರಿಗಳು ಜನಗಳಿಗೆ ಅವೇರ್ನೆಸ್, ರೈತರ ಬಗ್ಗೆ, ಇನ್ನೊಂದು ರೈತರಿಗೆ ಕಾಳಜಿಯಾಗಿ ಇನ್ನೊಂದು ವ್ಯವಸಾಯ ಯಾವ ರೀತಿ ಮಾಡಬೇಕು, ಯಾವ ರೀತಿ ಬೆಳಿಬೇಕು, ಟೊಮಾಟೊ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಯಾವ ರೀತಿ ಇದು ಮಾಡಬೇಕು ಅನ್ನೋದು ರೀತಿಯಿಂದ ಅಧಿಕಾರಿಗಳು ಮಾಹಿತಿ ಕೊಡ್ತಾರೆ. ತುಂಬಾ ರೈತರಿಗೆ ಅನುಕೂಲ ಆಗ್ತಾ ಇದೆ. ಇನ್ನೋರ್ವ ರೈತ ಮುಖಂಡ ಮನು ಗೋಜಪ್ಪ, ಟೊಮ್ಯಾಟೊ ಸೇರಿದಂತೆ ಇನ್ನಿತರ ಬೆಳೆಗಳ ಕುರಿತು ಅಧಿಕಾರಿಗಳು ಮತ್ತು ವಿಜ್ಞಾನಿಗಳು ಮಾಹಿತಿ ನೀಡಿದರು ಹಾಗೂ ಸರ್ಕಾರದಿಂದ ದೊರೆಯುವ ಸೌಲಭ್ಯಗಳನ್ನು ಬಳಕೆ ಮಾಡಿಕೊಳ್ಳುವಂತೆಯೂ ಅರಿವು ಮೂಡಿಸಿದರು ಎಂದು ತಿಳಿಸಿದರು. ಎಚ್ಚರಿಕೆಗಳೆಲ್ಲ ಕೊಟ್ಟಿದ್ದಾರೆ. ಅದರ ಪ್ರಕಾರವಾಗಿ ಪ್ರತಿಯೊಬ್ಬ ರೈತರು ಸರ್ಕಾರದಿಂದ ಬರ್ತಕ್ಕಂಥ ಅನುಕೂಲಗಳನ್ನು ಪಡಿಬೇಕು ಅಂತ ಹೇಳಿ ಬಹಳ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದಾರೆ.